ನಿಮ್ಮ ಈ ಸೈಕ್ಲಿಂಗಿಂದ ಇನ್ಸ್ಪೈರ್ ಆದವರು ಎಷ್ಟು ಜನ ಇದ್ದಾರೆ? ಯಾರಾದರೂ ತಿಳಿಸಿದಾರಾ ನಿಮ್ಮಿಂದ ಇನ್ಸ್ಪೈರ್ ಆದ ನಾನು ಶುರು ಮಾಡಿದೆ ಅಂತ ಹೇಳಿದ್ರು? ನಮ್ಮ ಅನೇಕ ಅಧಿಕಾರಿಗಳು, ಓಕೆ, ಜಲಮಂಡಳಿ, BBMP ಅಧಿಕಾರಿಗಳು ಅವರು ಇವತ್ತು ಸೈಕಲ್ ತೊಗೊಂಡ್ಬಿಟ್ಟಿದ್ದಾರೆ. ಕೆಲವರು ಆಫೀಸ್ಗೆ ಸೈಕಲ್ ಬರ್ತಾ ಇದ್ದಾರೆ, ಕೆಲವರು ವೀಕೆಂಡ್ ಬರ್ತಾ ಇದ್ದಾರೆ. ಸರ್, ನೀವು ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದವರು, ನಿಮ್ಗೆ ಗೊತ್ತಿದೆ ಮಕ್ಕಳು ಸೈಕ್ಲಿಂಗ್ ಮಾಡೋ ಸಂದರ್ಭದಲ್ಲಿ ಯಾವುದಾದ್ರೂ ಮರೆಯಲಾಗದ ಕ್ಷಣಗಳಾಗಿದ್ದು, ಯಾರಾದರೂ ಮಾತಾಡ್ತಿದ್ದಿರ್ಬೋದು, ಯಾವುದಾದ್ರು ಘಟನೆಗಳಿರ್ಬೋದು, ಏನಾದರೂ ನೆನಪು ಮಾಡ್ಕೊಳ್ಬೋದಾ? ಇದೆಯಾ? ಸಾಕಷ್ಟಿದೆ. ಈಗ ಮೊನ್ನೆ ನಾವು ತಿರುಪತಿಗೆ ಸೈಕಲಲ್ಲಿ ಹೋಗ್ತಾ ಇದ್ವು. ಕೈವಾರದ ಹತ್ರ ಟೋಲಲ್ಲಿ ಒಂದು 4 ಜನ ಅಡ್ಡ ಬಂದ್ಬಿಟ್ರು. ಎಲ್ಲ ಸೇಬೆಕಾಯಿ ಮಾರೋರು. ನಾನು ಅವ್ರು ಸೇಬೆಕಾಯಿ ಮಾರ್ತಾರಂತೆ ಬೇಡಪ್ಪ ಅಂದ್ಬಿಟ್ಟು ಸೈಕಲ್ ಹಿಂಗೆ ತಿರುಗಿಸ್ಕೊಂಡೆ. ಮತ್ತೆ ಅಡ್ಡ ಬಂದರು. ಸರ್, ನೀವು ಇಲ್ಲಿ ಬರ್ತೀರಾ ಅಂತ ನಮ್ಗೆ ಅಲ್ಲಿಂದ ಫೋನ್ ಬಂತು, H ಕ್ರಾಸಿಂದ. ನಿಮ್ಮನ್ನ ಫಾಲೋ ಮಾಡ್ತೀವಿ ನಾವು, ಇವತ್ತು ಸೈಕಲ್ ನಮ್ಮ ರೋಡಿಗೆ ಬಂದುಬಿಟ್ಟಿದ್ದೀರಾ, ದಯವಿಟ್ಟು ತೊಗೊಳ್ಳಿ ಸರ್ ಅಂತ. ಸೇಬೆಕಾಯಿ ನಾವೇ ಬಿಡ್ದಿರ ಸರ್ ನಾಟಿ ಅಂತ. ಬೇಡಪ್ಪ ದಯವಿಟ್ಟು, ಸರ್ ದಯವಿಟ್ಟು ತೊಗೊಳ್ಳಿ ಸರ್ ಅಂತ. ನಾವು ದುಡ್ಡು ಕೊಡೋಕ್ಕೆ ತೊಗೊಳ್ತಾ ಇಲ್ಲ, ನಾವು ತೊಗೊಳ್ತಾ ಇಲ್ಲ. ಆ ಶುದ್ಧ ಪ್ರೇಮ ಇದೆಯಲ್ಲ, ಆ ಶುದ್ಧ ಪ್ರೀತಿ, ವ್ಯಾವಹಾರಿಕ ಪ್ರೀತಿ ಅಲ್ಲ, ಆ ಶುದ್ಧ ಪ್ರೀತಿ, ಅದು ಭಾಳ ನನಗೆ ಸಂತೋಷ ಕೊಡ್ತದೆ. ಮತ್ತು ಕೆಲವು ಸಲ ನಾನು ಸೈಕಲ್ ತೋಟದಲ್ಲೆಲ್ಲೋ ಕೂತಿರ್ತೀನಿ, ನಾನು ನೋಡ್ತಾರೆ, ನಾನು ಹೌದೋ ಅಲ್ವೋ ಅಂತ ಅವರು ಡೌಟು. ಮುಂದೆ ಹೋಗ್ತಾರೆ, ಹಿಂದೆ ಬರ್ತಾರೆ, ಪಕ್ಕದವ್ರು ಕೇಳ್ತಾರೆ, ಇವ್ರು ಸುರೇಶ್ ಕುಮಾರ್, ಹೌದು. ಆವಾಗ ಅವ್ರು ಮಾತಾಡ್ಸೋ ರೀತಿ ಇದೆಯಲ್ಲ, ಖುಷಿ ಕೊಡ್ತದೆ. ಯಾಕಂದರೆ ನಾನು ಭಾಳ ಸಲ ಈ ಸೈಕ್ಲಿಂಗ್ ಹೋದಾಗ ನಾನು ಶಾಸಕನಾಗಿರಲ್ಲ ಅಥವಾ ಫಾರ್ಮರ್ ಮಿನಿಸ್ಟರ್ ಆಗಿರೋದಿಲ್ಲ, ನಾನೊಬ್ಬ ಸೈಕ್ಲಿಸ್ಟ್ ಆಗಿರ್ತೀನಿ ಅಷ್ಟೇ. ನನ್ನ ಡ್ರೆಸ್ಸು, ನಾನು ಮಲ್ಕೊಳ್ಳೋ ರೀತಿ, ಎಲ್ಲೆಲ್ಲೋ ಮರದ ಕೆಳಗಡೆ ಮಲ್ಕೊಳ್ಳೋದು, ಇದೆಲ್ಲ ಭಾಳ ಸಹಜವಾಗಿರ್ತದೆ. ಇದೇ ರಸ್ತೆಯಲ್ಲಿ ಹೋಗುವಾಗ ಆ ರನ್ ಮಾಡೋರೆಲ್ಲ ನಿಂತು ನನ್ನ ಜೊತೆ ಮಾತಾಡೋದು. ಅವರೇ ಹೇಳಿದ್ರು, ಸರ್ ನೀವು ಕನ್ಯಾಕುಮಾರಿಗೆ ಹೋಗಿದ್ದು, ಮೋದಿಯವ್ರ ನಿಮ್ಮ ಜೊತೆ ಮಾತಾಡಿದ್ದು ಎಲ್ಲ ನೆನೆಸ್ಕೊಂಡು ಮಾತಾಡ್ತಾರಲ್ಲ, ಖುಷಿ ಕೊಡುತ್ತೆ. ರಾಜಾಜಿನಗರ ಪೆಡಲ್ ಪವರ್ ಟೀಮ್ ಇದೆ ಸರ್. ಸೈಕಲ್ಲು ಸಾಹೇಬರು 2022 ಸ್ಟಾರ್ಟ್ ಮಾಡಿದ್ರು. ನರೇಂದ್ರ ಮೋದಿ ಅವರು ಅದನ್ನು ಒಂದು ಕರೆ ಕೊಟ್ಟರು, 75ನೇ ವರ್ಷಕ್ಕೆ 75 ಜನ ಸೈಕಲ್ ತುಳಿಬೇಕು ಅಂತ. ಅವತ್ತು ಸ್ಟಾರ್ಟ್ ಆಗಿದ್ದ ಸೈಕಲ್ ಪಯಣ ನಡೀತಾನೆ ಇದೆ ಸರ್. ನಾವು ಈಗ ಇಲ್ಲಿವರೆಗೂ ಕೊಳ್ಳೇಗಾಲ, ನಂಜನಗೂಡು, ಧರ್ಮಸ್ಥಳ, ತಿರುಪತಿ, ಶ್ರವಣಬೆಳಗೊಳ, ಪಾಂಡಿಚೇರಿ, ಕನ್ಯಾಕುಮಾರಿ ಓಡಿಸಿದ್ದಾರೆ ಸರ್. ಇಲ್ಲಿರೋರು ಇಷ್ಟು ಪೂರ್ತಿ ಇಲ್ಲಿರೋರು ಯಾರು ಓಡಿಸಿಲ್ಲ ಸರ್. ಸುರೇಶ್ ಕುಮಾರ್ ಅವರಂತೂ ಪೂರ್ತಿ ಈಗ ಯಾವ್ಯಾವ ಹೆಸರು ಹೇಳಿದೆ ಅಷ್ಟು ಕಡೆ ಒಬ್ಬೊಬ್ರು ಒಂದೊಂದು ಕಡೆಗೆ ಮಿಸ್ ಆಗಿದ್ದಾರೆ. ಸಾಹೇಬ್ರಂತೂ ಎಲ್ಲೂ ಮಿಸ್ ಆಗಿಲ್ಲ ಸರ್, ಎಲ್ಲ ಕಡೆ ಬಂದಿದ್ದಾರೆ. ಎಲ್ಲೆಲ್ಲಿ ಹೋಗಿದ್ದೀರಿ ಸಾಹೇಬ್ರು ಹೋಗಿದ್ದು? ದೊಡ್ಡ ದೊಡ್ಡ ಟ್ರಿಪ್ ಅಂದರೆ ಧರ್ಮಸ್ಥಳಕ್ಕೆ 3 ಸಲ ಆಗಿರ್ಬೋದು, ಪಾಂಡಿಚೇರಿಗೆ 1 ಸಲ ಆಗಿರ್ಬೋದು, ತಿರುಪತಿಗೆ 3 ಸಲ ಹೋಗಿದ್ದೀವಿ, ಕನ್ಯಾಕುಮಾರಿ ಹೋದಾಗ. ಇನ್ನು ಇಲ್ಲಿ 150 ಕಿಲೋಮೀಟ್ರ್ ಮೇಲೆ ಅಂದರೆ ಇಲ್ಲಿ ನಾವು ಕೊಳ್ಳೇಗಾಲ ಆಗಿರ್ಬೋದು, ನಂಜನಗೂಡು ಆಗಿರ್ಬೋದು, ಇವೆಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಸರ್. ಜೊತೆಗೆ ತುಂಬ ವರ್ಷದಿಂದ ಇದ್ದೀವಿ. 2022 ನಾವು ಸ್ಟಾರ್ಟ್ ಮಾಡಿದ್ದು. ಅಂದರೆ ಫಸ್ಟು ಲೋಕಲ್ ಮಾಡ್ತಾಯಿದ್ವಿ. ಸಾಹೇಬರು ಈ ಥರ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಸಾಹೇಬ್ರ ಜೊತೆಗೆ ಲಾಂಗ್ ಟ್ರಿಪ್ಸು ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಒಂದು ಕಡೆ ಮಿಸ್ ಮಾಡಿಲ್ಲ, ಎಲ್ಲ ಕಡೆ ಹೋಗಿದ್ವಿ. ಯಾವ ಟೈಮ್ಗೆ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಅನ್ನೋದು ಫಸ್ಟೇ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡಿರ್ತಾರೆ. ಆ ಟೈಮ್ ಕರೆಕ್ಟಾಗಿ ರೀಚ್ ಆಗ್ತಾರೆ. ತುಂಬ ನಮಗೆ ಸೈಕ್ಲಿಂಗಲ್ಲಿ ತುಂಬ ಪ್ರೋತ್ಸಾಹ, ಉತ್ಸಾಹ ಎಲ್ಲ ಇದೆ. ಯಾವ ಸಾಹೇಬ್ರ ತಮಾಷೆ ಆಡ್ತಾ ಇದ್ರು, ಯಾರೋ ಸೈಕ್ಲಿಂಗ್ ಮಾಡೋಕೆ ಹೋಗಿ ಬಿದ್ದಿದ್ರಂತೆ, ನೀವು ಹೇಗೆ? ಇಲ್ಲ, ಅದು ತಿರುಪತಿಗೆ ಸೈಕ್ಲಿಂಗ್ ಹೋಗ್ತಾ ಇದ್ದೆ ಬೇರೆ ಟೀಮ್ ಜೊತೆಗೆ. ಚಿತ್ತೂರು ಹತ್ರ ಮಲ್ಟಿಪಲ್ ಸ್ಪೀಡಮ್ಸ್ ಇದ್ದ ಜಾಗದಲ್ಲಿ ಸ್ವಲ್ಪ ಜಂಪ್ ಆಗಿ ಸೈಕಲ್ಲು ಬೌನ್ಸ್ ಆಗಿ ಬಿದ್ದು ಏಟ್ ಮಾಡಿಕೊಂಡೆ. ಬೇರೆ ಯಾರು ಶಾಸಕರು ಮಾಡಲ್ಲ ಈ ರೀತಿ. ನಮ್ಮ ಯುವಕರಿಗೆ ಪ್ರೋತ್ಸಾಹ ಕೊಡೋದು ನಮ್ಮ ಸುರೇಶ್ ಕುಮಾರ್ ಶಾಸಕರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮಧ್ಯದಲ್ಲಿ ಒಂದ್ಸಲಿ ಸೈಕ್ಲಿಂಗ್ ಮಾಡ್ಕೊಂಬರೋವಾಗ ಸಾಹೇಬ್ರು ಸಿಕ್ಕಿದ್ರು. ಎಲ್ಲೆಲ್ಲ ಮಾಡ್ತಿದ್ದೀರಿ ಸೈಕ್ಲಿಂಗ್ ಅಂತ ಕೇಳಿದ್ರು. ಇಲ್ಲ ಸರ್, ಈ ಥರ ಸಿಟಿಯಲ್ಲಿ ಮಾಡ್ತಾಯಿದ್ವಿ, ನಮ್ಮ ಜೊತೆ ಸೇರಿಕೊಳ್ರಿ ಅಂತ ಹೇಳಿದ್ರು. ಅವತ್ತಿಂದ ಸಾಹೇಬ್ರ ಜೊತೆನೇ ಸೈಕ್ಲಿಂಗ್ ಮಾಡ್ತಾಯಿದ್ದೀವಿ. ಬೆಂಗಳೂರಲ್ಲಿ ಇಷ್ಟೊಂದು ಜಾಗ ಇದೆ ಸೈಕ್ಲಿಂಗ್ ಮಾಡೋಕ್ಕೆ ಅನ್ನೋದು ನನಗೆ ಗೊತ್ತಾಗಿದೆ ಇವ್ರ ಜೊತೆ ಸೇರಿದ್ಮೇಲೆ. ಸಾಹೇಬರು ಫಸ್ಟು ನಂಜನಗೂಡಿಗೆ ಸೈಕ್ಲಿಂಗ್ ಮಾಡಿದ್ರು. ಫಸ್ಟು ನಮ್ಮದು ಲಾಂಗ್ ರೈಡ್ ಅಂದರೆ ಅದೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.